ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಟ್ರೂ ಲೈಫ್ ನ್ಯೂಸ್ ಚಾನೆಲ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಹಣ ಮಾಡುವಂಥ ಬಿಸ್ನೆಸ್ ಅಂತಂದರೆ ಆರ್ಮ್ಸ್ ಬಿಸ್ನೆಸ್, ವೆಪನ್ಸ್ ಇದೆಯಲ್ಲ, ವೆಪನ್ಸ್. ಎರಡನೇದು ಡ್ರಗ್ಸು, ಮೂರನೇದು ಅಂಗಾಂಗ, ಹ್ಯೂಮನ್ ಅಂಗಾಂಗ ಇದೆಯಲ್ಲ, ಅದರಲ್ಲೂ ಬರುವಂಥ ಹಣ ಮೂರನೇ ಲಿಸ್ಟಲ್ಲಿದೆ. ಬಟ್ ಭಾರತದಲ್ಲಿ ಈ ಒಂದು ಅಂಗಾಂಗ ಟ್ರೇಡಿಂಗು ದೊಡ್ಡ ಮಟ್ಟಕ್ಕೆ ಬೃಹತ್ ಆಕಾರಕ್ಕೆ ಅನಧಿಕೃತವಾಗಿ ಬೆಳೆದು ನಿಂತಿದೆ ಅಂತಂದರೆ ನಿಜವಾಗ್ಲೂ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಆಮೇಲೆ ಇದರಿಂದ ನಾವೆಲ್ಲ ಎಚ್ಚೆತ್ಕೊಳ್ಬೇಕಾದಂಥ ಅವಶ್ಯಕತೆಯೂ ಸಹ ಸಾಕಷ್ಟಿದೆ ಅಂತ ಈ ಮೂಲಕ ಹೇಳುತ್ತಾ, ಯಾಕೆ ಅಂತಂದರೆ ನಮ್ಮನೇಲೂ ನಿಮ್ಮ ಮನೇಲಿ ಎಲ್ಲರೂ ಕೂಡ ಪುಟ್ಟ ಮಕ್ಕಳಿರ್ತಾರೆ. ಇವರುಗಳು ಅಂಗಾಂಗ ಟ್ರೇಡಿಂಗ್ ಮಾಡೋದ್ರು. ನಿಮಗೆ ಗೊತ್ತಿರಲಿ, ಕಳೆದ 10 ವರ್ಷದಲ್ಲಿ ಅಂದಾಜು 50 ಲಕ್ಷ ಜನ ಭಾರತದಲ್ಲಿ ಮಿಸ್ ಆಗಿದ್ದಾರೆ. ಅರ್ಧಕ್ಕಿಂತ ಕಡಿಮೆ ಜನ ಟ್ರೇಸ್ ಆಗ್ತಾ ಇದ್ದಾರೆ. ಅಂದರೆ 25 ಲಕ್ಷ ಜನ ಭಾರತದಲ್ಲಿ ಅಟ್ಲೀಸ್ಟ್ ಮಿಸ್ ಆಗಿದ್ದಾರೆ, ವಾಪಸ್ ಸಿಕ್ಕೇ ಇಲ್ಲ. ಇವ್ರುಗಳನ್ನ ಭೂಮಿ ತಿಂದಾಗ್ತಾ ಆಕಾಶ ಕರ್ಕೊಂಡೋಗ್ಬಿಡ್ತಾ ಅಥವಾ ಏಲಿಯನ್ಸ್ ಬಂದು ಕರ್ಕೊಂಡೋಗ್ಬಿಟ್ರ ಅಂದರೆ ಇಲ್ಲ ಅಂತ ಹೇಳುತ್ತಾ. ಯಾಕೆ ಅಂತಂತಂದರೆ ಇಡೀ ವಿಶ್ವದಲ್ಲೇ ಮತ್ತು ಇಂಟರ್ನ್ಯಾಷನಲ್ ಏನು ಈ ಆರ್ಗನ್ ಟ್ರಾಫಿಕಿಂಗ್ ಏನಿದೆ ಅಥವಾ ಹ್ಯೂಮನ್ ಟ್ರಾಫಿಕಿಂಗ್ ಏನಿದೆ, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳನ್ನು ಮುಂಚೆ ಐ ಥಿಂಕ್ ರೆಡ್ ಲೈಟ್ ಏರಿಯಾದಲ್ಲಿ ಪ್ರಾಸ್ಟಿಟ್ಯೂಷನ್ಗೆ ಬಳಸ್ತಾ ಇದ್ರು. ಈಗ ಅಂಗಾಂಗ ಟ್ರೇಡಿಂಗ್ಗೋಸ್ಕರ ಒಂದು ದೊಡ್ಡ ಮಟ್ಟದ, ನಾನು ಹಾಕಿದೆ ಮೊನ್ನೆ, ಒಬ್ಬ ಮನುಷ್ಯನ ಬಾಡಿ ಪಾರ್ಟ್ಸನ್ನು ಮಾಡಿದ್ರೆ ಸುಮಾರು 7ರಿಂದ 7.5 ಕೋಟಿ ಬ್ಲ್ಯಾಕ್ ವೆಬ್ಬಲ್ಲೆಲ್ಲ ಇದೆ. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅನಧಿಕೃತವಾಗಿ ಮಾಡ್ತಾ ಇರೋಂಥ ಕೆಲಸಗಳಿವು. ಸೊ ಭಾರತದಲ್ಲಿ ಮಿಸ್ ಆಗ್ತಾ ಇರೋಂಥ ಸಾಮಾನ್ಯವಾಗಿ 90% ಜನ ಈ ಒಂದು ಆರ್ಗನ್ ಟ್ರಾಫಿಕಿಂಗಿಗೆ ಬಲಿಯಾಗ್ತಾ ಇದ್ದಾರೆ ಅಂತ ಈ ಮೂಲಕ ಹೇಳುತ್ತಾ, ಗುಜರಾತ್ ಒಂದರಲ್ಲೇ 40,000 ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ, ಟ್ರ್ಯಾಕ್ ಆಗಿಲ್ಲ. ಇಡೀ ಎಲ್ಲ ಸ್ಟೇಟ್ಗಳಲ್ಲೂ ಕೂಡ ಹೆಣ್ಣು ಮಕ್ಕಳು ಮತ್ತು ಜನರು ಕಾಣೆಯಾಗ್ತಾ ಇದ್ದಾರೆ. ದೆಹಲಿ ಒಂದರಲ್ಲೇ 2026 ಜನವರಿ 15 ದಿವಸದಲ್ಲಿ 807 ಜನ ಕಾಣೆಯಾಗಿದ್ದಾರೆ. ದೆಹಲಿ ಪೊಲೀಸ್ ಹೇಳಿದ್ರು ಅಂತಂದರೆ, ಪ್ರತಿ ವರ್ಷ ಆಗುತ್ತೆ, ಇದ್ರ ಬಗ್ಗೆ ನೀವೆಲ್ಲ ಸುಮ್ಮನೆ ಹೈಪ್ ಮಾಡಿ ಬರ್ತಾ ಇದ್ದೀರ. ಅಂದರೆ ಪ್ರತಿ ವರ್ಷ ಕಾಣೆಯಾಗ್ತಾ ಇದೆ. ನಿದ್ದೆ ಮಾಡಿ ಕೂತಿರುವಂಥ ಎರಡೂ ಸರ್ಕಾರಗಳು, ಅಂದರೆ ಲೆಕ್ಕ ಹಾಕೊಳ್ರಿ, ಅವ್ನು ಯಾವನೊಬ್ಬ CJ ರಾಯ್ ಸತಿಗೆ SIT ರಚನೆ ಮಾಡುವಂಥ ರಾಜ್ಯ ಸರ್ಕಾರ ಮತ್ತು ಸುಮ್ಮನೆ CBID ಕಳಿಸುವಂಥ ಕೇಂದ್ರ ಸರ್ಕಾರ, ಇಷ್ಟು ಜನ 50 ಲಕ್ಷ ಜನ ಅಂತಂದರೆ ಒಬ್ಬರ ವ್ಯಕ್ತಿಗೆ 7 ಕೋಟಿ ರೂಪಾಯಿ ಸಂಪಾದನೆ ಮಾಡಬಾರ್ದು. ಅವ್ರನ್ನ ಕೊಂದು ಅವ್ರ ಬಾಡಿಲಿರೋ ಹಾರ್ಟ್ಗೆ 3 ಕೋಟಿ, ಕಿಡ್ನಿಗೆ 2 ಕೋಟಿ, ಸ್ಪ್ಲೀನು, ಹೊಟ್ಟೆ, ಇಡೀ ಚರ್ಮಕ್ಕೆ 25 ಲಕ್ಷ, 1 ಇಂಚಿಗೆ 1,000 ರೂಪಾಯಿ ಚರ್ಮಕ್ಕೆ ರೇಟು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅನಧಿಕೃತವಾಗಿ ಫಿಕ್ಸ್ ಆಗಿದೆ ಅಂತ ಈ ಮೂಲಕ ಹೇಳುತ್ತಾ, ಈ ರೀತಿ ಕಾಣೆ ಆಗ್ತಾರೋ ಜನ ಎಲ್ಲ ಕೊನೆಗೆ ಆಸ್ಪತ್ರೆಗಳಲ್ಲಿ ಯಾರೋ ಬಾಡಿಗಳಲ್ಲಿ ಹಾರ್ಟ್ ಆಗಿ, ಯಾರೋ ಬಾಡಿಗಳಲ್ಲಿ ಕಿಡ್ನಿ ಆಗಿ, ಯಾರೋ ಬಾಡಿಗಳಲ್ಲಿ ಸ್ಕಿನ್ ಆಗಿ, ಸ್ಕಿನ್ ಸುಟ್ಟೋಗಿರೋರಿಗೆ ಸ್ಕಿನ್ನು, ಕಿಡ್ನಿ ಹೋಗಿರೋರಿಗೆ ಕಿಡ್ನಿ, ಕಣ್ಣು ಹೋಗಿರೋರಿಗೆ ಕಣ್ಣು, ಈ ಅನಧಿಕೃತ ದಂಧೆ ಜಾಸ್ತಿ ಆಗ್ಬಿಟ್ಟಿದೆ. ಭಾರತದಲ್ಲಿ ಆಗಿರ್ಬೋದು, ಕರ್ನಾಟಕದಲ್ಲಿ ಆಗಿರ್ಬೋದು, ಬೆಂಗಳೂರಲ್ಲಿ ಆಗಿರ್ಬೋದು, ಸಾಕಷ್ಟು ಆಸ್ಪತ್ರೆಗಳು ಈ ಅಂಗಾಂಗ ಟ್ರೇಡಿಂಗಲ್ಲಿ ಸಾವಿರಾರು ಕೋಟಿ ಹಣ ಮಾಡ್ತಾ ಇದ್ದಾರೆ. ಒಂದು ಬಾಡಿನಲ್ಲಿ ಸಿಗೋವಂಥ ಪಾರ್ಟ್ಸ್ಗಳಿಗೆ, ಏನೋ ಐಬಾಲ್, ಸ್ಟೊಮಕ್, ಕಿಡ್ನೀಸ್ ಎಲ್ಲ ಸೇರಿ 7 ಕೋಟಿ ರೂಪಾಯಿಗೆ ಸೇಲ್ ಆಗುತ್ತೆ ಅನಧಿಕೃತ ಮಾರ್ಕೆಟಲ್ಲಿ. ಇದು ರಾಜ್ಯ ಸರ್ಕಾರಕ್ಕೂ ಗೊತ್ತು, ಕೇಂದ್ರ ಸರ್ಕಾರಕ್ಕೂ ಗೊತ್ತು, CBIಗೂ ಗೊತ್ತು, EDಗೂ ಗೊತ್ತು, ಪೊಲೀಸರಿಗೂ ಗೊತ್ತು, ರಾಜಕಾರಣಿಗಳಿಗೂ ಗೊತ್ತು, ಅಧಿಕಾರಿಗಳಿಗೂ ಗೊತ್ತು. ಎಲ್ಲ ಗೊತ್ತಿದ್ರು ಸಹ ಈ ಆರ್ಗನ್ ಟ್ರೇಡಿಂಗ್ ನಡೀತಾ ಇದೆ. ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರ ಇರಲಿ, ನಿಮ್ಮಲ್ಲಿ ಹೆಣ್ಣು ಮಕ್ಕಳಿದ್ರೆ ಎಚ್ಚರ ಇರಲಿ. ಎಸ್ಪೆಷಲಿ ಪೇರೆಂಟ್ಸ್ ಇಲ್ದಿರ ಒಂಟಿ ಆಗಿರೋಂಥವ್ರು ಅಥವಾ ಸಿಂಗಲ್ ಪೇರೆಂಟ್ ಇರೋಂಥವ್ರು ಮಕ್ಕಳ ಬಗ್ಗೆ ಎಚ್ಚರಿಕೆ ವಹಿಸಲಿ. ಸಾಧ್ಯವಾದರೆ ಅವ್ರಿಗೊಂದು ಅಲಾರ್ಮಿಂಗ್ ವಾಚ್ಗಳನ್ನು ಅವ್ರನ್ನ ಟ್ರ್ಯಾಕ್ ಮಾಡಲಿಕ್ಕೆ ಈಗ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಯು ಕ್ಯಾನ್ ಟೈ ದಮ್. ಅಕಸ್ಮಾತ್ ಮೊಬೈಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಲಾರ್ಮ್ ವಾಚ್ಗಳನ್ನು ಅವ್ರಿಗೆ ಕಟ್ಟಿ ಮಕ್ಕಳ ಮೇಲೆ ನಿಗಾ ಇಡಿ. ಸಂಪಾದನೆ ಒಂದು ಕಡೆ ಇರಲಿ. ಒಂದು ಸತಿ ಮಕ್ಕಳು ಮತ್ತು ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮನೆಯವ್ರ ಕಾಣೆ ಆದರೆ ಅವರುಗಳು ಯಾವುದೋ ಆಸ್ಪತ್ರೆಯಲ್ಲಿ ಡೆಡ್ ಬಾಡಿಯಾಗಿ ಅವರ ಪಾರ್ಟ್ಗಳನ್ನ ಕಿತ್ಕೊಂಡು ಅದನ್ನು ಮಾರಾಟ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿಗೆ ಆಗಿಬಿಡ್ತಾರೆ. ಅವರು ಮತ್ತು ಅವ್ರ ಕೊಲೆ ಆಗಿ ಅವರ ಪಾರ್ಟ್ಗಳು ಬಿಕಿರಿ ಆಗೋದು ಬೇಡ ಅನ್ನೋದಾದರೆ ಮನೇಲಿರೋ ಮಕ್ಕಳ ಮೇಲೆ ಎಚ್ಚರಿಕೆ ವಹಿಸಿ. ಯಾಕೆ ಅಂತಂದರೆ ಇವತ್ತು ನಿಮ್ಮನ್ನು ಸಾಕಕ್ಕೆ ಬಂದಿರುವಂಥ ಸರ್ಕಾರಗಳು ಖಂಡಿತ ಅಲ್ಲ. ಅವರೇನಿದ್ರು ತಿಂದು ಉಂಡು ಸಾಲ ಮಾಡಿ ಓಡೋಗೋಂಥ ಸರ್ಕಾರಗಳು. ಇವ್ರು ಯಾವತ್ತೂ ಕೂಡ ಸಾಮಾನ್ಯ ಜನರ ರಕ್ಷಣೆಗೆ ನಿಂತ್ಕೊಳ್ಳಲ್ಲ. ಮೊನ್ನೆ ನಾನು ಹಾಕಿದ್ದಾಗ ಬಾಡಿ ಪಾರ್ಟ್ಸಿನ ರೇಟ್ ಹಾಕಿದಾಗ ಎಷ್ಟೋ ಜನ ಅಂದರು ಇದೆಲ್ಲ ಸರ್ಕಾರಕ್ಕೆ ಗೊತ್ತಿಲ್ಲ. 100% ಗೊತ್ತಿದೆ. ಸರ್ಕಾರಕ್ಕೂ ಗೊತ್ತಿದೆ, CBI ಗೊತ್ತಿದೆ, ಪೊಲೀಸ್ ಗೊತ್ತಿದೆ, ರಾಜಕಾರಣಿಗಳು ಗೊತ್ತಿದೆ, ಕೇಂದ್ರ ಸರ್ಕಾರ ಗೊತ್ತಿದೆ, ರಾಜ್ಯ ಸರ್ಕಾರ ಗೊತ್ತಿದೆ. ಆದರೂ ಕೂಡ ನಿಮ್ಮ ಓಟನ್ನು ತಗೊಂಡು, ನಿಮ್ಮ ತೆರಿಗೆನ ತಗೊಂಡು, ನಿಮ್ಮ ಬಾಡಿಗಳನ್ನು ಯಾರಾದರೂ ಕದ್ದಿ ಮಾರ್ಕಂತ ಇದ್ರೆ ಅವ್ರ ಹತ್ರ ಕಮಿಷನ್ ಇಸ್ಕೊಂಡು ಸುಮ್ಮನೆ ಇರುವಂಥ ಈ ದೇಶದ ಬೇವರ್ಸಿ ರಾಜಕಾರಣಿಗಳ ಬಗ್ಗೆ ಎಚ್ಚರ ಇರಲಿ ಅಂತ ಈ ಮೂಲಕ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನೆಲ್. ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಟ್ರೂ ಲೈಫ್. ಒನ್ಸ್ ಅಗೇನ್ ಮತ್ತೊಮ್ಮೆ ಟ್ರೂ ಲೈಫ್ ನ್ಯೂಸ್ಗೆ ಸ್ವಾಗತ, ಸುಸ್ವಾಗತ. ನಿಮ್ಮಿಂದ ನಿಮಗೋಸ್ಕರ, ನಿಮಗಾಗಿ. ಗುಮ್ಮ ಬಂತು, ಗುಮ್ಮ. ನಾನು ಸಣ್ಣ ಹುಡುಗ ಇದ್ದಾಗ ನಮ್ಮ ತಾಯಿ ಹೇಳೋರು, ಗುಮ್ಮ ಬರುತ್ತೆ ಅಂತ. ಗುಮ್ಮ ಅಂದ ತಕ್ಷಣ ನಾವು ಭಯ ಬಿದ್ದು ಒಂದು ಕಡೆ ಮೂಲೆ ಸೇರ್ಕೊಂಡಿರಿ.
ಬಟ್ ನಾವು ಮಕ್ಕಳಾಗಿದ್ದಾಗ ಎದುರೋದು ಬೇರೆ ಥರ. ಈಗ ಈ ದೇಶದ ಪ್ರಧಾನಿಗೆ ಪಾರ್ಲಿಮೆಂಟ್ಗೆ ಹೋಗ್ಲಿಕ್ಕೆ ಭಯ ಅಂತೆ. ಅದನ್ನು ಪಾರ್ಲಿಮೆಂಟಿನ ಓಂ ಪ್ರಕಾಶ್ ಬಿರ್ಲಾ ಸ್ಪೀಕರ್ ಸಾಹೇಬರು ಹೇಳಿದ್ದಾರೆ. ನಾನೇ ಬರಬೇಡ ಅಂತ ಹೇಳಿದೆ, ಅವ್ರ ಮೇಲೆ ಅಟ್ಯಾಕ್ ಆಗೋ ಒಂದು ಸಂಬಂಧ ಇತ್ತು, ಅದಕ್ಕೋಸ್ಕರ ಮೋದಿಯವರು ಭಯ ಬಿದ್ದು ಬಂದಿಲ್ಲ ಅಂತ. ನಿಜವಾಗ್ಲೂ ನಾಚಿಕೆ ಆಗುತ್ತೆ. ಇಂಥ ವ್ಯಕ್ತಿ ಈ ದೇಶದ ಪ್ರಧಾನಿಯಾಗಿದ್ದಾನೆ. ಓಕೆ, ಯಾಕೆ ನಾಚಿಕೆ ಆಗುತ್ತೆ ಅಂತಂದರೆ, ಈ ನಮ್ಮ ದೇಶ 360 ವರ್ಷಗಳ ಕಾಲ ಬ್ರಿಟಿಷ್ ಆಡಳಿತದಲ್ಲಿತ್ತು. ಅವರಿಂದ ಸ್ವತಂತ್ರ ತೆಗೆದುಕೊಳ್ಳಲು ಸಾವಿರಾರು ಜನ, ಲಕ್ಷಾಂತರ ಜನ ಮಾನ ಪ್ರಾಣ ಜೀವ ಎಲ್ಲ ಕೊಟ್ಟು ಹೋರಾಟ ಮಾಡಿ ನಗುತ್ತಾ ನೇಣಿಗೆ ಹೋದಂಥ ಭಗತ್ ಸಿಂಗ್ ಅಂತ ಹುಟ್ಟಂಥ ಈ ದೇಶದಲ್ಲಿ 78 ವರ್ಷಗಳ ನಂತರ ಒಬ್ಬ ಈ ದೇಶದ ಪ್ರಧಾನಿ ಪಾರ್ಲಿಮೆಂಟ್ಗೆ ಹೋಗ್ಲಿಕ್ಕೆ ಗುಮ್ಮ ಅನ್ನೋ ಕಥೆ ಹೇಳ್ತಾರೆ ಅಂತಂದರೆ, ನಿಜವಾಗ್ಲೂ ಎಂಥ ಆಡಳಿತದಲ್ಲಿ, ಎಂಥ ಗೋಮುಖ ವ್ಯಾಘ್ರಗಳ ಕೈ, ಎಂತೆಂಥ ಕ್ರಿಮಿನಲ್ಗಳ ಕೈಗೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಾವು ಅಧಿಕಾರನ ಕೊಟ್ಟು ಗುಲಾಮಗಿರಿಯನ್ನು ಅನುಭವಿಸ್ತಾ ಇದ್ದೀವಿ ಅಂತ ಈ ಮೂಲಕ ಹೇಳುತ್ತಾ, ಈ ಗುಮ್ಮ ಕಥೆಗಳು, ಈ ಬಣ್ಣದ ಡೈಲಾಗ್ಗಳು, ಮಾತುಗಳನ್ನು ಕೇಳಿ ನಮಗೆ ಸಾಕಾಗಿದೆ. 200 ಲಕ್ಷ ಕೋಟಿ ಸಾಲ ಮಾಡಿರೋ ಕೇಂದ್ರ ಸರ್ಕಾರ, 8 ಲಕ್ಷ ಕೋಟಿ ಸಾಲ ಮಾಡಿಟ್ರೋ ರಾಜ್ಯ ಸರ್ಕಾರ, ಲೂಟಿ ಮಾಡ್ತಾ ಇರುವಂಥ ಪೊಲೀಸರು, ಅಧಿಕಾರಿಗಳು, ಯಾರು ಹೇಳೋರು ಕೇಳೋರು ನಡೀತಾ ಇರುವಂಥ ಒಂದು ವ್ಯವಸ್ಥೆ ಈ ಮಟ್ಟಕ್ಕೆ ಬಂದು ನಿಂತಿದೆ ಅಂತ ಈ ಮೂಲಕ ಹೇಳುತ್ತಾ, ಒಂದು ಸಮಯದಲ್ಲಿ ಜಲಿಯನ್ ವಾಲಾ ಬಾಗಲ್ಲಿ 1919 ಅನ್ಕೊಂತೀನಿ, ಜನವರಿ 10ನೇ ತಾರೀಕು 8ನೇ ತಾರೀಕು ಜಲಿಯನ್ ವಾಲಾ ಬಾಗದಲ್ಲಿ ಜನರಲ್ ಡಯಾರು ಸುಮಾರು 5,000 ಜನರನ್ನ ಬೈಶಾಖಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ. ಜಲಿಯನ್ ವಾಲಾ ಬಾಗದಲ್ಲಿ ಗುಂಡಾರಿಸಿ ಸಾಯಿಸ್ತಾನೆ. 20 ವರ್ಷಗಳ ನಂತರ ನಮ್ಮ ದೇಶದ ಮಣ್ಣಿನ ವೀರಪುತ್ರ ಉಧಮ್ ಸಿಂಗು ಲಂಡನನ್ನು ಹೋಗಿ ಜನರಲ್ ಡಯಾರ್ಗೆ ಗುಂಡಾಗ್ತಾನೆ, ಅವನನ್ನು ಸಾಯಿಸ್ತಾನೆ. ಅವನನ್ನು ಆ ಮಣ್ಣಿಗೆ, ಆ ಒಂದು ದೇಶದಲ್ಲಿ ನೇಣಿಗೆ ಹಾಕ್ಬಿಡ್ತಾರೆ. ಯಾಕೆ ಅಂತಂದರೆ, ನಾನು ಕೊಂದಿದ್ದು ನಿಜ ಅಂತೇಳಿ ಒಪ್ಕೊಳ್ತಾನೆ. ಅವನನ್ನು ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಟ್ಟು ಲಂಡನ್ನಲ್ಲಿ ಅವನನ್ನು ನೇಣಿಗೆ ಹಾಕ್ಬಿಡ್ತಾರೆ. ಅವನು ಸಾಯಿಗೆ ಮುಂಚೆ ಒಂದು ಪತ್ರವನ್ನು ಬರೀತಾನೆ. ಈ ಸ್ವತಂತ್ರ ಭಾರತದ ಸೂರ್ಯೋದಯ ನಾನು ನೋಡಲ್ಲ, ಆದರೆ ನನ್ನ ಮುಂದಿನ ಅಣ್ತಮ್ಮಂದರಿಗೆ, ಮುಂದಿನ ಪೀಳಿಗೆಗೆ ನನ್ನ ಈ ಒಂದು ಹೋರಾಟ ನಿಜವಾಗ್ಲೂ ಸ್ವತಂತ್ರವನ್ನು ತಂದುಕೊಡ್ಲಿ ಅಂತ ಹೇಳುತ್ತಾ ಒಂದು ಪತ್ರ ಬರೆದು ಸತ್ತೋಗ್ತಾನೆ. ನಮಗೋಸ್ಕರ ಗುಂಡಾಕಿ, ಜನರಲ್ ಡಯರ್ನ ಗುಂಡಾಕಿ ಕೊಂದು ವೀರ ಮರಣ ಹೊಂದಿದ ಆ ಉಧಮ್ ಸಿಂಗ್ ಇಲ್ಲಿ ಇವತ್ತು ಈ ದೇಶದ ಕಣ್ಣೊರ್ಸ್ಕೊಳೋ ರಾಜಕಾರಣಿಗಳು, ಬಣ್ಣದ ಮಾತಾಡೋ ರಾಜಕಾರಣಿಗಳು, ದೇಶವನ್ನು ಸಾಲಕ್ಕೆ ನೂಕಿರುವಂಥ ರಾಜಕಾರಣಿಗಳು. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ನಾರ್ವೆ ದೇಶ ತನ್ನ ದೇಶದ ಸಂಪಾದನೆಯನ್ನು 3 ಪೀಳಿಗೆಗಳಿಗೆ ಸ್ಟಾಕ್ ಮಾಡಿ ಬ್ಯಾಂಕಲ್ಲಿ ಮಡಗುತ್ತೆ. ಯಾಕೆ ಅಂತಂತಂದರೆ, ಅವ್ರುಗಳಿಗೆ ಆ ದೇಶದ ನಾಗರಿಕರು ಸುಖವಾಗಿರಬೇಕು ಅಂತ ಇಷ್ಟ. ನೋಡ್ರಿ, ದೇಶದ ಸಂಪಾದನೆನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿ ಅದನ್ನು ಅನಗತ್ಯ ಖರ್ಚು ಮಾಡಿದಿರ, ಸಾಲಕ್ಕೆ ನೂಕದಿರ, ಆ ಹಣದಿಂದ ನಾರ್ವೆ ದೇಶದ ನಾಗರಿಕರನ್ನ ನಗುಮುಖದಲ್ಲಿಟ್ಟು ಅವರ ಜೀವನವನ್ನು ಸುಖವಾಗಿಟ್ಟು ಅವರ ಭವಿಷ್ಯವನ್ನು ಸುಖವಾಗಿಟ್ಟಿರುವಂಥ ನಾರ್ವೆ ದೇಶ ಮತ್ತು ಆ ದೇಶದ ರಾಜಕಾರಣಿಗಳಲ್ಲಿ ನಮ್ಮ ದೇಶದಲ್ಲಿ 200 ಲಕ್ಷ ಕೋಟಿ ಸಾಲ ಮಾಡಿ ಇನ್ನು 10 ಜನರೇಷನ್ ತೀರಿಸಬೇಕು ನಮ್ಮನ್ನು ಗುಲಾಮ ಮಾಡಿರುವಂಥ ಈ ದೇಶದ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, 8 ಲಕ್ಷ ಕೋಟಿ ರಾಜ್ಯ ಸರ್ಕಾರ ಆಗಿರ್ಬೋದು, ಸಾಲ ಮಾಡಿ ನಮ್ಮನ್ನು ಶೂಲ ನೂಕಿರುವಂಥ ಈ ದೇಶದ ಭ್ರಷ್ಟ ರಾಜಕಾರಣಿಗಳಲ್ಲಿ ಮುಂದಿನ 3 ಜನರೇಷನ್ನು ನಗುಮುಖದಲ್ಲಿರಲಿ ಅಂತ ದೇಶದ ಸಂಪತ್ತನ್ನು ಡೆಪಾಸಿಟ್ ಮಾಡಿ ಅದರಿಂದ ಬಡ್ಡಿ ತಗೊಂಡು ಜನರನ್ನ ಸುಖವಾಗಿಟ್ಟಿರೋ ನಾರ್ವೆ ದೇಶದ ನಾಗರಿಕರಲ್ಲಿ, ಆ ದೇಶದ ರಾಜಕಾರಣಿಗಳಲ್ಲಿ ಅಂತ ಈ ಮೂಲಕ ಹೇಳುತ್ತಾ ಸಾಗುತ್ತಿದೆ ಭಾರತ ಅಂತ ಈ ಮೂಲಕ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನೆಲ್, ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿ ನಾರ್ವೆ ದೇಶ ಇಲ್ಲಿ ಈ ಭ್ರಷ್ಟ ಭಾರತದ ರಾಜಕಾರಣಿಗಳಲ್ಲಿ ನಿಮ್ಮ ಜನ್ಮ